ವೈಶ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನಿವತ್ತು ರುಚಿ ರುಚಿಯಾದಂಥ ಹಾಗಲಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ರೀ. ಸ್ವಲ್ಪನೂ ಕೈ ಆಗದ ರೀತಿ ಒಳಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೀನಿ ನೋಡಿರಿ. ನೀವು ಈ ಥರ ಒಂದು ಸತಿ ಮನ್ಯಾಗ ಮಾಡಿದ್ರೆ ಚಿಕ್ಕ ಮಕ್ಕಳು ಸದ್ನ ತಿಂತಾರೆ ರೀ. ಮತ್ತು ಇದು ಆರೋಗ್ಯಕ್ಕೂ ಭಾಳ ಅಂದ್ರೆ ಭಾಳ ಒಳ್ಳೇದು ನೋಡಿರಿ. ಹೆಲ್ತ್ ಬೆನಿಫಿಟ್ಟು ಭಾಳ ಅದಾವೆ ರೀ. ಹಾಗಾಗಿ ಹಾಗಲಕಾಯಿನ ನೀವು ಡೈಲಿ ನಿಮಗೆ ಸೇವಿಸೋಕೆ ಆಗಲಿಲ್ಲಪ್ಪ ಅಂದ್ರೆ ವಾರದಾಗ ಒಂದು ಸತಿ ಹಾಕಲು ಸೇವಿಸ್ಬೇಕು ನೋಡಿರಿ. ನಮ್ಮ ಮನೇಲಿ ಕಂಟಿನ್ಯೂ ವಾರದೊಳಗೆ 2 ಸತಿ ಹಾಕಾಗಲಿ ನಾವು ಮಾಡ್ತೀವಿ ರೀ. ಮತ್ತು ಅದು ಸ್ವಲ್ಪನೂ ಕೈ ಆಗದ ರೀತಿ ಒಳಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡೋಣ ಬರ್ರಿ. ಅದಕ್ಕೆ ಏನೇನು ಬೇಕಂತೇಳಿ ನಾನಿಲ್ಲಿ 250 ಗ್ರಾಮ್ದ ಹಾಗಲಕಾಯಿ ತೊಗೊಂಡೀನಿ ರೀ. ಅನಂತರ ಇಲ್ಲಿ ಸ್ವಲ್ಪ ಒಂದು ಬೌಲ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪನ್ನ ಹಾಕ್ಕೊಂಡಿರ್ತೀನಿ ರೀ. ಉಪ್ಪು ಯಾಕೆ ಹಾಕ್ಕೊಳ್ಳೋದಪ್ಪ ಅಂದ್ರೆ ಹಾಗಲಕಾಯಿನ ಇದ್ರೊಳಗೆ ನೆನೆ ಇಡಬೇಕಾಗ್ತೈತೆ ರೀ. ಹಾಗಾಗಿ ನಾನು ಹಾಗಲಕಾಯಿ ರೌಂಡಾಗಿ ಕಟ್ ಮಾಡ್ಕೊಂಡೀನಿ ರೀ. ನಿಮ್ಗೆ ಯಾವ ಥರ ಬೇಕು ನೋಡ್ರಿ ಆ ಥರ ಕಟ್ ಮಾಡ್ಕೊರಿ. ಈಗ ಹಾಗಲಕಾಯಿ ಕಟ್ ಮಾಡ್ಕೊಂಡಿಂದ ಇದ್ರೊಳಗೆ ಬೀಜ ಮತ್ತು ತಿರುಳು ಇರ್ತದಲ್ಲ ರೀ, ತಗೊಂಡ್ಬಿಡ್ರಿ. ಅದು ಹಾಕ್ಕೊಳ್ಳೋದ್ರಿಂದ ಕಹಿ ಆಗ್ತೈತೆ ರೀ. ಹಾಗಾಗಿ ಇದು ಒಂದು ಟಿಪ್ಸ್ ಅಂತ ತಿಳ್ಕೊರಿ. ಇದನ್ನೆಲ್ಲ ತೆಗೆದು ನಾವು 10 ನಿಮಿಷ ಉಪ್ಪು ನೀರೊಳಗೆ ನೆನೆ ಇಡಬೇಕು ರೀ. ಯಾಕಂದ್ರೆ ಹಾಗಲಕಾಯಿ ಕಹಿ ಇರ್ತೈತೆ ರೀ. ಸ್ವಲ್ಪ ಪ್ರಮಾಣದೊಳಗೆ ಕಹಿ ಕಡಿಮೆ ಆಗಲಿ ಅಂಥೇಳಿ ಹಾಗಲಕಾಯಿನ ನೆನೆ ಇಡ್ತೀನಿ ರೀ ನಾನು. ನಮ್ಮಲ್ಲೆಲ್ಲ ಓವರ್ನೈಟ್ ನೆನೆ ಇಡ್ತಿದ್ರು ರೀ. ಹಾಗಲಕಾಯಿ ಹೋಳಿ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಮಾಡ್ತಿದ್ರು ರೀ. ನೀವು 1 ಗಂಟೆ ಅಥವಾ ಒಂದು 10 ನಿಮಿಷ ಇಟ್ಟರು ನಡಿತೈತೆ ರೀ. ಆನಂತರ ನಾನಿಲ್ಲಿ ಒಂದು ಬೌಲ್ ಒಳಗೆ ಶೇಂಗಾ ಹಾಕ್ಕೊಂಡು ಶೇಂಗಾನ ಹುರ್ಕೊಳಕತ್ತೀನಿ ರೀ. ನಾವು ಇದಕ್ಕೆ ಶೇಂಗಾ ಎದಕ್ಕೆ ಹುರ್ಕೊಳ್ಳೋದಪ್ಪ ಅಂದ್ರೆ ನಾವು ಇದು ಹಾಗಲಕಾಯಿ ಪಲ್ಯಕ್ಕೆ ಶೇಂಗಾ ಹಾಕ್ಬೇಕು ರೀ. ಹಾಗಾಗಿ ಹಾಗಲಕಾಯಿ ಪಲ್ಯಕ್ಕೆ ಶೇಂಗಾ ಹಾಕೋಗೋಸ್ಕರ ನಾನು ಶೇಂಗಾ ಹುರಿಯತ್ತೀನಿ ರೀ. ಇದನ್ನ ತಣ್ಣಗಾಗುತ್ತಾನ ನಾವು ಆಗಳೇ ಕಟ್ ಮಾಡ್ಕೊಂಡಿದ್ದೀವಲ್ಲ ರೀ, ಅದನ್ನು ಹಾಗಲಕಾಯಿನ ಈಗ ಫ್ರೈ ಮಾಡ್ಕೊಂಬರ್ರಿ. ಎಲ್ಲಿವರೆಗೆ ಫ್ರೈ ಮಾಡ್ಕೋಬೇಕಪ್ಪ ಅಂದ್ರೆ ಒಂದು 50-60% ಇಲ್ಲೇ ಕುಕ್ ಆಗಿರ್ಬೇಕು ರೀ. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಈಗ ನಾವು ಹಾಗೇನೆ ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಸ್ಟಾರ್ಟಿಂಗೆ ಒಂದು 2-3 ನಿಮಿಷ ಫ್ರೈ ಮಾಡ್ಕೊರಿ. 2-3 ನಿಮಿಷ ಆಗಿಂದ ನಾವು ಇದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಬೇಕಾಗ್ತೈತೆ ರೀ. ಹಾಗಾಗಿ ನೋಡಿರಿ ಒಂದು 2-3 ನಿಮಿಷ ಫ್ರೈ ಮಾಡಿಂದ ನಾನು ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳತ್ತೀನಿ ರೀ. ಕೆಲವೊಬ್ರು ಏನು ಮಾಡ್ತಾರೆ ಆಯಿಲ್ ಒಳಗನ ಫ್ರೈ ಮಾಡ್ಕೊತಾರೆ ರೀ. ಆಯಿಲ್ ಜಾಸ್ತಿ ಹಾಕ್ಬಿಟ್ಟು ಆ ಥರ ಮಾಡೋಕೆ ಹೋಗಬೇಡ್ರಿ. ಆ ಥರ ಮಾಡಿದರೆ ಟೇಸ್ಟ್ ಹಾಳಾಗ್ತೈತೆ ರೀ. ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋಬೇಕು ರೀ. ಇದೇ ಟಿಪ್ಸ್ ನೋಡಿರಿ, ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋಬೇಕು ಅನ್ನೋದು. ನಾವು ಎಲ್ಲಿವರೆಗೆ ಫ್ರೈ ಮಾಡ್ಕೋತೀವಿ ನೋಡಿರಿ ಅಲ್ಲಿವರೆಗೆ ನಮ್ಗೆ ಚಲೋ ಹೊತ್ತಂಗೆ ಹಾಗಲಕಾಯಿ ಬರ್ತದೆ ರೀ. ನೋಡಿರಿ ಇಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಚಲೋ ಹೊತ್ತಂಗೆ ಎಷ್ಟು ಹುರ್ಕೋತೀವಿ ಅಷ್ಟು ಕಹಿ ಬರಂಗಿಲ್ಲ ರೀ. ಹಾಗಲಕಾಯಿ ರುಚಿಯಾಗಿ ಬರ್ತದೆ ರೀ. ಆನಂತರ ನಾವು ಶೇಂಗಾನ ಪುಡಿ ಮಾಡ್ಕೊಂಬರ್ರಿ. ನೀವು ಶೇಂಗಾ ಬೇಕಿದ್ರೆ ಮಿಕ್ಸಿನೂ ಮಾಡ್ಕೊಬೋದು ರೀ. ನಾನು ಮಿಕ್ಸಿ ಮಾಡ್ಕೊಳತ್ತಿಲ್ಲ ರೀ. ನಾನು ಕುಟಾಣಿ ಒಳಗನ ಕುಟ್ಟತ್ತೀನಿ ರೀ. ಮಿಕ್ಸಿ ಮಾಡ್ಕೊಂಡ್ರೆ ಪೂರ್ತಿ ಪೌಡ್ರ್ ಆಗ್ತೈತೆ ರೀ. ಹಾಗಾಗಿ ನಮ್ಗೆ ತರಿಯಾಗಿ ಬೇಕು ರೀ. ಅದ್ರ ಸಂಬಂಧ ನಾನಿಲ್ಲಿ ಕುಟಾಣಿ ಒಳಗನ ಪುಡಿ ಮಾಡ್ಕೊಳಕತ್ತೀನಿ ರೀ. ನೋಡಿ ಇಷ್ಟಾದರೆ ಸಾಕು ರೀ. ಮತ್ತು ಈಗ ಅದೇ ಪಾತ್ರೆ ಒಳಗೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊರಿ. ಸ್ವಲ್ಪ ಅಂದ್ರೆ ಒಂದು 2 ಸ್ಪೂನ್ ಹಾಕ್ಕೊರಿ ಎಣ್ಣೆ. 2 ಅಷ್ಟು ಹಾಕ್ಕೊರಿ. ಎಣ್ಣೆ ಹಾಕ್ಕೊಂಡಿದ್ದೆ ಸ್ವಲ್ಪ ಜೀರಿಗೆನ ಹಾಕ್ಕೊರಿ. ಜೀರಿಗೆ ಸಿಡಿದ ನಂತರ ಕರಿಬೇವು ಸಿಡಿದ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳಕತ್ತೀನಿ ರೀ. ಬೆಳ್ಳುಳ್ಳಿ ಮಾತ್ರ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇದೇ ಟೇಸ್ಟ್ ಕೊಡ್ತದೆ ರೀ. ಕೆಲವರು ಉಳ್ಳಾಗಡ್ಡಿನೂ ಹಾಕ್ಕೋತಾರೆ. ನಾವು ಉಳ್ಳಾಗಡ್ಡಿ ಟೊಮೆಟೊ ಏನೂ ಹಾಕ್ಕೊಳಂಗಿಲ್ಲ ರೀ. ಇದೇ ಥರ ಮಾಡ್ತೀನಿ ರೀ. ಇದು 3-4 ದಿನ ಇಟ್ಟರು ಕೆಡೋದಿಲ್ಲ ರೀ. ಆನಂತರ ರುಚಿಗೆ ಎಷ್ಟು ಬೇಕಷ್ಟು ಖಾರನ ಹಾಕ್ಕೊರಿ. ನಾನಿಲ್ಲಿ ಮಸಾಲೆ ಖಾರನ ಹಾಕ್ಕೊಂಡೀನಿ ರೀ. ನೋಡಿರಿ ಇದು ಹಾಗಲಕಾಯಿ ಪಲ್ಯ 2-3 ದಿನ ಕೆಡೋದೇ ಇಲ್ಲ ರೀ. ನಿಜ ಹೇಳ್ತೀನಿ ರೀ ನಾನು. ಆನಂತರ ಆಗಾಳೆ ಹುರಿದಿಟ್ಕೊಂಡಿದ್ದೀವಲ್ಲ ರೀ, ಆ ಹಾಗಲಕಾಯಿನೆಲ್ಲ ಇದಕ್ಕೆ ಹಾಕ್ಕೊಂಡು ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಎಲ್ಲ ಒಂದಕ್ಕೊಂದು ಬೆರೆಯೋ ರೀತಿ ಒಳಗನ ಮಿಕ್ಸ್ ಮಾಡ್ಕೊಂಡಿಂದ ಇದಕ್ಕೆ ನಾವು ಹುಣಸೆ ಹಣ್ಣಿನ ನೀರನ್ನ ಹಾಕ್ಕೋಬೇಕು ರೀ. ನಾವು ಇದೇ ಮೇನ್ ಟಿಪ್ಸ್ ಅಂದರೆ ಇದೇ ಮೇನ್ ನೋಡಿರಿ. ಹುಣಸೆ ಹಣ್ಣಿನ ನೀರನ್ನ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ನೆನೆ ಹಾಕಿದ್ದೆ ರೀ ನಾ. ಅದನ್ನು ನೀರು ಹಾಕ್ಕೊಳಕತ್ತೀನಿ ರೀ. ಹುಣಸೆ ಹಣ್ಣಿನ ನೀರು ನಾವು ಇದಕ್ಕೆ ನೀರು ಎಷ್ಟು ಬಳಸ್ತೀವಿ ನೋಡಿರಿ ಅಷ್ಟೆಲ್ಲ ಹುಣಸೆ ಹಣ್ಣಿನ ನೀರನ್ನು ಬಳಸಿದ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಬರ್ತದೆ ರೀ. ಇದು ಒಂದು ಟಿಪ್ಸ್ ಅಂತೇಳಿ ತಿಳ್ಕೊರಿ. ಆನಂತರ ಇದನ್ನ ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಈ ರೀತಿ ಮಾಡೋದ್ರಿಂದ ಕಹಿ ಬರೋದಿಲ್ಲ ರೀ. ಹಾಗಾಗಿ ಹುಣಸೆ ಹಣ್ಣು ಹಾಕಲೇಬೇಕು ರೀ. ಆನಂತರ ನಾವು ಇದಕ್ಕೆ ಶೇಂಗಾ ಕೊಟ್ಟನ್ನ ಹಾಕ್ಕೊಳತ್ತೇನೆ ರೀ. 1 ಕಪ್ ಶೇಂಗಾ ಕೊಟ್ಟನ್ನ ಹಾಕ್ಕೊಂಡೀನಿ ರೀ ನಾನು. ಚಲೋ ಹೊತ್ತಂಗೆ ಇದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಿಂದ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಈಗ ನಾ ಹಾಕ್ಕೋತೀನಿ ನೋಡಿರಿ. ಇದೇ ಮೇನ್ ಇಂಗ್ರೀಡಿಯೆಂಟ್ ರೀ ಇದಕ್ಕೆ. ಇದು ಹಾಕೋದ್ರಿಂದನ ಹಾಗಲಕಾಯಿ ಕಹಿ ಬರೋದಿಲ್ಲ ರೀ. ಅದು ಏನಪ್ಪ ಅಂದ್ರೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ನಾವು ಬೆಲ್ಲ ಸೇರಿಸ್ಬೇಕಾಗ್ತೈತೆ ರೀ. ಬೆಲ್ಲ ಸೇರಿಸೋದ್ರಿಂದ ಹಾಗಲಕಾಯಿ ಕಹಿ ಬರಂಗಿಲ್ಲ ರೀ. ಹಾಗಾಗಿ ನಾವು ಬೆಲ್ಲ ಹಾಕ್ಕೊಳ್ಳೇಬೇಕು ರೀ. ಹಾಗಲಕಾಯಿ ಮಾಡೋರು ಕೆಲವೊಬ್ರು ಬೆಲ್ಲ ಹಾಕ್ಕೊಳ್ಳಂಗಿಲ್ಲ ರೀ. ಬೆಲ್ಲ ಹಾಕ್ಕೊಂಡ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಬರ್ತದೆ ರೀ. ಹಾಗಲಕಾಯಿ ಸ್ವಲ್ಪನೂ ಕಹಿ ಆಗೋದಿಲ್ಲ ರೀ. ಹಾಗಾಗಿ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡೀನಿ ರೀ. 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡೀನಿ ರೀ. ನೀವು ಬೆಲ್ಲ ಸ್ಕಿಪ್ ಮಾಡ್ಬೋದು, ಬಟ್ ಬೆಲ್ಲ ಸ್ಕಿಪ್ ಮಾಡಿದರೆ ಸರಿ ಆಗೋದಿಲ್ಲ ರೀ. ಹಾಗಾಗಿ ನಾ ಹೇಳೋ ರೀತಿ ಒಳಗೆ ಮಾಡಿದ್ರೆ ಹಾಗಲಕಾಯಿ ಒಟ್ಟೆ ಕಹಿ ಆಗೋದಿಲ್ಲ ರೀ. ಈಗ ಕೊನೆಯ ಟಿಪ್ಸ್ ಏನಪ್ಪ ಅಂದ್ರೆ ನೀವು ಸ್ವಲ್ಪ ನೀರು ಹಾಕ್ಕೋಬೇಕು ರೀ. ನಾನು ನೀರು ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಅಷ್ಟೇ ಬಿಡ್ಬೋದು. ಇದೇ ನೋಡಿರಿ ಮೇನ್ ಇಂಪಾರ್ಟೆಂಟ್ ಕೊನೆಯ ಟಿಪ್ಸ್ ಅಂದ್ರೆ ನಾವು ಲಿಡ್ನ ಏನು ಕ್ಲೋಸ್ ಮಾಡಿರ್ತೀವಲ್ಲ ರೀ, ಬೇಯುವವರೆಗೆ ಲಿಡ್ನ ಓಪನ್ ಮಾಡಲಿಕ್ಕೆ ಹೋಗಬಾರ್ದು ರೀ. ಒಂದು ನಿಮಗೆ ಅಂದಾಜು ಗೊತ್ತಾಗಿರ್ತದೆ ಎಲ್ಲಿ ತನಕ ಬೇಯ್ತದೆ ಅನ್ನೋದು. ಒಂದು 5-10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ರಿ. ತೆಗಿಯೋಕೆ ಹೋಗಬೇಡ್ರಿ ಇದನ್ನು.
ಇಷ್ಟ ನೋಡಿರಿ ಈಗ ಒಂದು 8 ನಿಮಿಷ ಆಗೈತೆ ರೀ. 8 ನಿಮಿಷಕ್ಕೆ ತೆಗೆದು ನೋಡತ್ತೀನಿ ರೀ. ಈಗ ಆಲ್ರೆಡಿ ಬೆಂದದ್ರಿ ಇದು, ನೋಡಿದ್ರೇ ಗೊತ್ತಾಗ್ತದೆ. ಇಷ್ಟ ಆದ್ರೆ ಆಯ್ತು ರೀ ಇದು. ನೋಡಿರಿ ಮೇನ್ ಅಂದ್ರೆ ನಾವು ಲಿಡ್ನ ಕ್ಲೋಸ್ ಮಾಡಿದ್ದು ಒಟ್ಟೆ ಓಪನ್ ಮಾಡೋಕೆ ಹೋಗ್ಬಾರ್ದು ರೀ. ಈಗ ನೋಡಿರಿ ಎಲ್ಲ ಆಗೈತೆ ರೀ. ಇಷ್ಟ ಆದ್ರೆ ಆಯ್ತು ನೋಡಿರಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ನೀವು ಒಂದು ಸತಿ ಮನ್ಯಾಗ ಟ್ರೈ ಮಾಡಿರಿ. ಎಲ್ಲರೂ ಭಾಳ ಇಷ್ಟಪಡ್ತಿರ್ತಾರೆ, ಚಿಕ್ಕ ಮಕ್ಕಳು ಸಹ ಇಷ್ಟಪಡ್ತಿರ್ತಾರೆ ನೋಡಿರಿ. ನಿಮಗೆಲ್ಲ ನಾನು ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ನಿಮಗೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು ರೀ. ಇನ್ನಷ್ಟು ಈಜಿ ರೆಸಿಪಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.